ಸುಮಾರು ಈ ಪಂಚಾಯತಿ ಕಟ್ಟಡ ಸಂದರ್ಭದಲ್ಲಿ ಕೂಡ ಪಾಯದಲ್ಲಿ ಅದರ ಬೇಸ್ಮೆಂಟಲ್ಲಿ ಎಲ್ಲ ಸಣ್ಣ ಸಣ್ಣ ಹೂಗಳನ್ನು ಸಣ್ಣ ಸಣ್ಣ ವಿಗ್ರಹಗಳನ್ನು ಭಗ್ನ ವಿಗ್ರಹಗಳನ್ನು ಬಾಹುಬಲಿ ವಿಗ್ರಹಗಳನ್ನು ಶಿಲಾಬಾಲಿಕೆರೆ ವಿಗ್ರಹಗಳನ್ನು ಈ ಬೇಸ್ಮೆಂಟಲ್ಲಿ ಎಲ್ಲ ಕಡೆ ಮುಚ್ಚಿಬಿಟ್ಟಿದ್ದಾರೆ ಶಿಲ್ಪಗಳ ಬಹಳ ವಿಶೇಷತೆ ಐತಿ. ಪುರಂದವಾಡದಲ್ಲಿ ನಮ್ಗೆ ದಾಖಲೆಗಳು ಸಿಗ್ತಾವೆ. ಇನ್ನು ಈಗ ನೋಡ್ರಿ, ನಾ ಹೊನವಾಡ 10 ಕಿಲೋಮೀಟ್ರ್ ಅಂತರದಲ್ಲಿ ಇದನ್ನು ರೀ ನಾವು ನೋಡ್ತಾ ಹೋದ್ರೆ ನಮಗೆಲ್ಲ ಆಶ್ಚರ್ಯ ಆಗ್ತೈತಿ. ಬಾಲಾಜಿ ಮಂದಿರ ಅದ್ರ ಶಿಖರ ನೋಡಿದರೆ ನಮಗೆ ಅಂದಿನ ಕಾಲದ ಇಟ್ಟಿಗಳನ್ನು ಬಳಸಿದಂಥ ಇದು ಐತಿ. ತೋರಿಸ್ತಾರೆ ನೋಡ್ರಿ, ಈ ಪುರಾತನ ಭಾಗಗಳನ್ನು ನಾವು ಅದೀವಿ ಅಂತ. ಹೊನವಾಡ 10 ಕಿಲೋಮೀಟ್ರ್ ಅಂತರದಲ್ಲಿ ಇದನ್ನು ರೀ. ನಮ್ಮೂರಿಂದ ಬಿಟ್ಟನ್ರಿ ಈಗ 2-3 ಕಿಲೋಮೀಟ್ರ್ ಬಂದನ್ರಿ. ಇನ್ನೂ ನಾವು 10 ಕಿಲೋಮೀಟ್ರ್ ಹೋಗ್ಬೇಕು. ಹೊನವಾಡ ಎದಕ್ಕೆ ಪ್ರಸಿದ್ಧ ಆಗೈತಿ, ಅಲ್ಲಿ ಸಿದ್ದರಾಮೇಶ್ವರ ಗುಡಿ ಅಂತೇಳಿ ಒಂದು ಪುರಾತನ ದೇವಾಲಯ ಐತಿ. ಆ ಪುರಾತನ ದೇವಾಲಯ ಒಳಗೆ 12ನೇ ಶತಮಾನದ ಕುರುಹುಗಳು ಅಂದರೆ ಬಸವಣ್ಣನ ಮೂರ್ತಿಗಳು ಮತ್ತು ಭಗ್ನಾವಶಗಳು ಸಿಕ್ಕಾವ. ಅದ್ರ ಬಗ್ಗೆ ಅಭ್ಯಾಸ ಮಾಡಕ್ಕೆ ನಾವು ಹೊಂಟೀನಿ ರೀ, ಅಧ್ಯಯನ ಮಾಡ್ಲಿಕ್ಕೆ. ಆ ವಿಡಿಯೋ ಕೂಡ ನಿಮ್ಗೆ ತೋರಿಸ್ತೀನಿ ರೀ, ಬರ್ರಿ ಹೋಗೋಣ ರೀ. ಇವತ್ತು ನಾವು ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಾವು ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಒಂದು ಕ್ಷೇತ್ರ ಯಾವುದಪ್ಪ ಅಂದರೆ ಹೊನವಾಡ ಗ್ರಾಮ. ಹಿಂದೆ ಇದಕ್ಕೆ ಹೊನ್ನವಾಡ ಅಂತ ಕರಿತಿದ್ರು. ಇಲ್ಲಿ ಹೊನ್ನವಾಡ ಅಂತೇಳಿ, ದೊಡ್ಡ ಹೊನ್ನವಾಡ ಬೇರೆ, ಅದು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಬರುತ್ತೆ. ಇದು ಹೊನವಾಡ ಅಷ್ಟೇ ಅಂತ ಕರೀತಾರೆ. ಹೊನ್ನನಾಡು ಅಂತೇಳಿ ಹಿಂದಿನ ಕಾಲದಲ್ಲಿ ನಾವು ಕರಿತಿದ್ರು. ನಮ್ಮ ಜೊತೆ ಇವತ್ತು ಇತಿಹಾಸಕ ಈ ದೇವಸ್ಥಾನವನ್ನು ತೋರಿಸ್ಲಿಕ್ಕೆ ನಮ್ಮ ಜೊತೆ ಅದರ ಸರ್. ತಮ್ಮ ನಮಸ್ಕಾರ. ತಮ್ಮ ಹೆಸರು ಪರಿಚಯ ಹೇಳ್ತೀವಿ? ನನ್ನ ಹೆಸರು ಲಿಂಗರಾಜ್ ಪಾಟೀಲ್ ಅಂತೇಳಿ. ತಾವು ಏನು ಮಾಡ್ಕೊಂಡಿರಿ ಸರ್? ನಾವು ಇಲ್ಲೇ ಕೃಷಿಕರಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊತೀವಿ. ಸಂಘ ಪರಿವಾರದವನ್ನು ಗುರುತಿಸ್ಕೊಂಡಿದ್ವಿ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತೀವಿ. ಹಾಗೆ ಇನ್ನೊಬ್ರು ನಮ್ಮ ಜೊತೆ ಅದರ ಸರ್. ತಮ್ಮ ನಮಸ್ಕಾರ. ತಮ್ಮ ಹೆಸರು ಹೇಳ್ರಿ? ಚಿದಾನಂದ ಅಂತ ಹೇಳ್ರಿ. ಚಿದಾನಂದ. ತಾವು ಏನು ಮಾಡ್ಕೊಂಡ್ರಿ? ನಾವು ಮೆಡಿಕಲ್ ಶಾಪ್ ಹಾಕೊಂಡ್ರಿ. ಇವತ್ತು ನಾವು ಹೊನವಾಡದಲ್ಲಿ ಅಂದರೆ ಬಹಳ ಪುರಾತನ ಇತಿಹಾಸ ಹೊಂದಿದಂಥ ಈ ಹೊನವಾಡ ಗ್ರಾಮ ಯಾರಿಗೂ ಕಾಣಲ್ಲ. ನೀವೆಲ್ಲ ಹೈವೇ ಮೇಲೆ ಹೋದರೆ, ಅಂದರೆ ಬಿಜಾಪುರದಿಂದ ನೀವು ಮಾರ್ಗವಾಗಿ ಅಥಣಿ ಮಾರ್ಗವನ್ನು ನೀವು ಕ್ರಮಿಸ್ತಿದ್ದರೆ, ನೀವು ಬಲಗಡೆ ಟರ್ನ್ ತೊಗೊಂಡ್ರೆ ಊರಲ್ಲಿ ಬಂದಾಗ ಒಂದು ಸಿದ್ದೇಶ್ವರ ದೇವಸ್ಥಾನ, ಹಾಗೆ ಇಲ್ಲಿ ಕಾಣುವುದೇ ಕಲ್ಮೇಶ್ವರ ದೇವಸ್ಥಾನ, ಅತಿ ಪುರಾತನವಾದದ್ದು. ಇಲ್ಲಿ ಏನೇನು ಇತಿಹಾಸ ಇದೆ ಮತ್ತು ಯಾರು ಆಳ್ವಿಕೆ ಮಾಡಿದರು, ಏನೇನು ವಿಶೇಷತೆ ಇದೆ ಅನ್ನೋದು ಎಲ್ಲವನ್ನ ತೋರಿಸ್ಕೊಡ್ತಾರೆ. ಸರ್, ಇದು ಯಾವ ದೇವಸ್ಥಾನ ಸ್ವಲ್ಪ ನಮ್ಗೆ ಹೇಳ್ಕೊಡ್ರಿ. ಇದು ಕಲ್ಮೇಶ್ವರ ದೇವಸ್ಥಾನ ಅಂತ ಹೇಳಿ ಬಹಳ ಪುರಾತನದ ದೇವಾಲಯ. ಇದು ರಾಜ 6ನೇ ವಿಕ್ರಮಾದಿತ್ಯನ ಕಾಲದಿಂದಲೂ ಹೊನವಾಡದಲ್ಲಿ ಈ ದೇವಾಲಯದ ಒಂದು ಹೆಸರಿದೆ. ಮತ್ತು ಈ ದೇವಾಲಯ ಬಹಳಷ್ಟು ಪಳವಳಿಕೆಗಳನ್ನು ಒಳಗೊಂಡಿರುವುದನ್ನು ನಾವು ಕೂಡ ಕಂಡಿದ್ದೇವೆ. ಸುಮಾರು ವಿಗ್ರಹಗಳಲ್ಲಿ ಭಿನ್ನ ರೂಪದಲ್ಲಿವೆ. ಯಾವುದೋ ಕಾಲದಲ್ಲಿ ನಶಿಸಿ ಹೋದಂಥ ದೇವಾಲಯವನ್ನು ಇಲ್ಲಿ ನಮ್ಮಲ್ಲಿ ಕನ್ನಡ ಪ್ರಾಧ್ಯಾಪಕರಾದಂಥ SN ಮಂಗುಣ್ಣ ಅಂತ ಹೇಳಿ ಅದನ್ನ ಆರೈಕೆ ಮಾಡ್ಕೋತ ಈ ದೇವಾಲಯವನ್ನ ಹಂಗೆ ಜೀವಂತವಾಗಿ ಇಟ್ಟಿದ್ದಾರೆ. ಇನ್ನು ಎಷ್ಟು ಪುರಾತನ ದೇವಾಲಯ ಅದಾರ ಇಲ್ಲಿ? ಹೊನವಾಡದಲ್ಲಿ ಸಿದ್ದೇಶ್ವರ ದೇವಸ್ಥಾನ, ಮಲ್ಲಿನಾಥ ದೇವಾಲಯ, ಹೀಗೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಇತ್ತು ಅಂತ ಹೇಳಿ ಶಾಸನದಲ್ಲಿ ಇರುವುದು ಅಷ್ಟೇ ಕಂಡಿದೀವಿ. ಅಂತ ಪುರಾತನ ದೇವಾಲಯಗಳು ಯಾವ ಇನ್ನೂವರೆಗೆ ನಮ್ಮ ಕಾಣ್ತಾ ಇಲ್ಲ. ಒಂದು ಕಾಲದಲ್ಲಿ ನಶಿ ಹೋಗಿರ್ಬೇಕು, ಯಾವ ದಾಳಿಕೋರರಿಗೆ ಬಲಿಯಾಗಿರ್ಬೇಕು ಅಂತ ನಮ್ಮದು ಈ ಅನಿಸಿಕೆ. ಯಾಕಂದ್ರೆ ಅದು ಹಿಂದಿನ ಕಾಲಘಟ್ಟದಲ್ಲಿ ಜೈನರ ಒಂದು
ವಿದ್ಯಾ ಕೇಂದ್ರವಾಗಿತ್ತು. ಒಂದು ಜೈನರ ಸಾವಿರ- ಬಹಳ ದೊಡ್ಡದ ಜೈನರ ಅಗ್ರಹಾರ ಇದು. ಹ್ಮ್. ಸುಮಾರು 10-12 ಊರಿಗೆ ಇಲ್ಲಿಂದ ಆಡಳಿತ ನಡೆಯುವಂತ ಇತಿಹಾಸ ಇದೆ. ಹ್ಮ್. ವಿಕ್ರಮಾದಿತ್ಯನ ಪಟ್ಟಧರಿಸಿ ರಾಣಿ ಕೇತಲಾದೇವಿ ಹ್ಮ್. ಈ ಅಗ್ರಹಾರವನ್ನ ಆಡಳಿತ ನಡೆಸ್ತಾ ಇದ್ಲು ಅಂತ ಹೇಳಿ ಶಾಸನ ಉಲ್ಲೇಖ ಇದೆ. ಉಲ್ಲೇಖ. ಈಗ ಸಾಕಷ್ಟು ಜನ ಇಲ್ಲಿ ಭೇಟಿ ಕೊಡ್ತಿರ್ಬೋದು. ಕೊಡ್ತಾರೆ, ಇತಿಹಾಸಕಾರರು ಕೊಡ್ತಾರೆ, ಫಾರಿನರ್ಸ್ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಪುಣೆಯಲ್ಲಿ ಒಂದು ನಮ್ಮ ಇಲ್ಲಿದ ಒಂದು ಶಾಸನ ಇದೆ, ಪುಣೆ ಯೂನಿವರ್ಸಿಟಿಯಲ್ಲಿ. ಮತ್ತ ಕುರಂದವಾಡದಲ್ಲಿ ನಮ್ಮ ದಾಖಲೆಗಳು ಸಿಗ್ತಾವೆ. ಇನ್ನು ಅಂದ್ರೆ ಅದು ತಾಮ್ರ ಶಾಸನಗಳು, ಕಾಗದ ಪತ್ರಗಳು ಇನ್ನೂ. ಯಾಕಂದ್ರೆ ಮುಂಬೈ ಕರ್ನಾಟಕದಲ್ಲಿ ಇರುವುದರಿಂದ ನಮ್ಮ ಹೊನವಾಡ ಎಲ್ಲರೂ ಕುರಂದವಾಡದಲ್ಲಿ ಇತಿಹಾಸ ಇನ್ನು ದಾಖಲೆಗಳೆಲ್ಲ ಕುರಂದವಾಡ ಸಿಗ್ತೈತಿ. ಪುಣೆಯಲ್ಲಿ ಅಧಿಕೃತ ಶಾಸನ ಇದೆ. ನಾವು ಕೂಡ ಒಂದು ಶಾಸನವನ್ನ ನಾವು ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಅದನ್ನು ತೋರಿಸುವಂತ್ರಿ. ತೋರಿಸ್ತೀವಿ. ಈಗ ನಮ್ಗೆ ಕಲ್ಮೇಶ್ವರ ಗುಡಿಯ ಒಂದು ವಾಸ್ತು ಶೈಲಿ ಅದನ್ನ ಸ್ವಲ್ಪ ನಮ್ಗೆ ಹೇಗತ್ರ ಅಂತ ತೋರಿಸ್ತೀವಿ. ನೀವು ನೋಡ್ತೀರಿ ಮುಖಮಂಟಪದ ಒಂದು ಪ್ರವೇಶ ದ್ವಾರದಲ್ಲಿ ನಾವು ಲಲಾಟ ಅಂತ ಕರಿತೀವಿ. ಇಲ್ಲಿ ಯಾಕೆ ಲಲಾಟ ಇದೆ ಇನ್ನೂ ಏನೈತಿ ಅಂದ್ರೆ ನಮ್ಮ ಹಿರಿಯರು ಹೇಳ್ತಾರ. ಸರ್ ಇನ್ನೂ ಇಲ್ಲಿ ಇತ್ತನ್ನೋ ಗುಡಿ ಇಲ್ಲಿ ಅಂಡ್ರವುಡ್ರಿ ಹೆಂಗ್ ಡೌನಲ್ ಐತಲ್ರಿ, ಇಲ್ಲಿ ಮಂಟಪ ಐತ್ರಿ. ಆ ಮಂಟಪ ಕೆಳಗಡೆದ ಹಾದ್ ಹಿಂಗ್ ಬರೋದಿತ್ರಿ. ಮಂಟಪ ರೀ ಅದು ಏನೈತ್ರಿ, ಅವು ಶಿವಮೂರ್ತಿ ಇದ್ದುರಿ. ಅಂತ ಮ್ಯಾಗ ಲಿಂಗ ಐತ್ರಿ. ಮುಂದ ಲಿಂಗದ ಎದುರುಗಡೆ ಒಂದು ಬಸವನ ಐತ್ರಿ, ಗಣಪತಿ ಐತ್ರಿ, ನಂದಿ ಐತ್ರಿ, ನಂದಿ ಇದು ಐತ್ರಿ. ಅದ್ರಾಗ ಏನೋ ಪಳವಳಿಕೆ ಅದಾವ್ರಿ ಇಲ್ಲಿ ಎಲ್ಲಾ. ಅವು ಆ ಸೈಡ್ ತೆಗೆದಿಟ್ಟಾರ್ರಿ. ಅಂದ್ರೆ ಈಗ ನೀವು ನೋಡ್ತಾ ಇದ್ರಿ ಈ ಕಲ್ಲಿನ ಮಂಟಪ ಏನದಲ್ಲ, ಇಲ್ಲಿ ಒಂದು ದೊಡ್ಡ ಕಲ್ಲಿನ ಮಂಟಪ ಹಿಂಗ ಇಳದ ಹಿಂಗ ಇದಕ್ಕೆ ಹೋಗಿ ಸ್ವಲ್ಪ ಡೌನಲ್ ಇದನ್ನ ಎತ್ತರ ಮಾಡ್ಕೊಂಡಿದಾರ್ರಿ. ಇದು ಪೂರ್ತಿ ತಳಗಿತ್ತು, ಇದು ಡೌನಲ್ಲಿ ಇತ್ತು. ಅಲ್ಲಿದಿಂದ ಇಳಿದು ಹಿಂಗ್ ಬಂದು ಒಳಗೆ ಹೋಗ್ತಿದ್ವಿ. ಇದನ್ನ ಎತ್ತರಕ್ಕೆ ಮಾಡ್ಕೊಂಡ. ಸ್ವಲ್ಪ ಜೀರ್ಣೋದ್ಧಾರ ಒಂದು ಕಾರ್ಯ ಮಾಡುವಾಗ 2001-2 ದೊಡ್ಡ ಮಳೆ ಆಯ್ತಲ್ಲ, ಆ ಟೈಮ್ದಾಗ ಇದೊಂದ್ ಸ್ವಲ್ಪ ಕುಸಿದ್ ಬಿತ್ತು. ಯಾಕೆ ಮಾಡಿದ್ರ ಅಂದ್ರೆ ನೀರು ಮತ್ತೆ ಏನಾದ್ರು ಒಳಗಡೆ ಹೋಗ್ಬಾರಂತೇಳಿ ಮುಚ್ಚಿ ಈ ಕಲ್ಯಾಣಿ ಇರುತ್ತಲ್ಲ, ಕಲ್ಯಾಣಿ ಟೈಪ್ 3 ಕಡೆ ಸ್ಟೆಪ್ ಇದ್ವಿ. ಹಿಂಗ್ ಒಳಗಡೆ ಪ್ರವೇಶದ್ವಾರ ಇತ್ತು. ಇದು ನಾವು ಇನ್ನೂ ಇದು ನೋಡಿದ್ರೆ ನಮಗೆ ನವರಂಗ ತರ ಏನು ಇದು ಸ್ಟೆಪ್ ಇಲ್ಲೇ ಐತ್ರಿ. ಮೂಲ ಇದ್ದಿದ್ದೈತಿ. ಇದ್ರಷ್ಟೇ ಲೆವೆಲ್ ಈ ಬಾಗಿಲು ಇಲ್ಲೇ ತಳಗ ಐತಿ ಅಷ್ಟೇ. ಹೊರಗೆ ನೀರು ಒಳಗೆ ಬರಬಾರ್ದು ಅಂತ ಹೇಳಿ ಅದನ್ನ ಎತ್ತರ ಮಾಡಿ ಸಣ್ಣ ಪುಟ್ಟು ಕೆತ್ತನೆಗಳಿದ್ದು ರೀ. ಎಲ್ಲ ಕಲ್ಲಿನ ಕೆತ್ತನೆ ಇದ್ದು, ಆ ಸೂಕ್ಷ್ಮ ಕೆತ್ತನೆ ಏನಲ್ಲ, ಹಂಗೆ ತಕ್ಕ ಮಟ್ಟಿಗೆ ಕೆತ್ತನೆ ಇದ್ದು. ಅವಕ್ಕೂರ್ನ ಇವರು ಒಂದಿಟ್ಟು ರಿನಿವೇಶನ್ ಮಾಡಾಗ ಇವೆಲ್ಲ ಗ್ರೈನೇಟ್ ಹಚ್ಚಿಬಿಟ್ಟಾರೆ, ಮುಚ್ಕೊಂಡು. ಬಿಜಾಪುರ ಜಿಲ್ಲೆಯ ಅತಿ ಒಂದು ಅಂದಿನ ಕಾಲಘಟ್ಟದಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ ಬಹಳ ಪ್ರಖ್ಯಾತಿನ ಪಡೆದ 6ನೇ ಶತಮಾನದಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಏನಾಗುತ್ತೆ 12ನೇ ಶತಮಾನಕ್ಕೆ ಇದರ ಕಾಲ ಉದಯ ಅಂತ ಕರಿತೀವಿ. ಅಲ್ಲಿಂದ ಬಂದಂತ ಚಾಲುಕ್ಯರ ಏನು ಆಳ್ವಿಕೆ ಒಳಪಟ್ಟಿದ್ರು, ಇಲ್ಲಿ ಬಹಳಷ್ಟು ಕಾಲದ ಬಂದು ಇಲ್ಲೇ ನೆಲೆಸಿದ್ರು ಅಂತೇಳಿ ಒಂದು ಇತಿಹಾಸ ಪಡುತ್ತೆ. ಯಾಕಂದ್ರೆ ಇಲ್ಲಿಂದ ಕೇಂದ್ರವನ್ನ ಮಾಡ್ಕೊಂಡು ಜೈನ ಧರ್ಮ ಇರ್ಬೋದು, ಶೈವ ಪರಂಪರೆ ಇರ್ಬೋದು, ಎಲ್ಲ ಧರ್ಮಗಳನ್ನ ಇಲ್ಲಿ ಆಡಳಿತ ವರ್ಗವನ್ನ ತನ್ನ ಅಂದ್ರೆ ಇಲ್ಲಿ ವಿಶೇಷ ಈ ಶಾಸನದಲ್ಲಿ ಏನ್ ಸಿಗತ್ತೆ ಅಂದ್ರೆ, ಒಬ್ಬ ರಾಣಿ, ಒಬ್ಬ ಅರಸಿ ಏನ್ ಮಾಡಿದ್ರು ಅನ್ನೋಕೆ ತನ್ನ ಶೌರ್ಯ ಪರಾಕ್ರಮ ಮತ್ತೆ ಈ ಧರ್ಮಗಳನ್ನ ಹಲವಾರು ದೇವಾಲಯಗಳನ್ನ ಕಟ್ಟಡಗಳನ್ನ ಕಟ್ಟಿ ಅವಳು ಹೇಗೆ ಆಡಳಿತ ಮಾಡಿದ್ರು ಅನ್ನೋದು ಇಲ್ಲಿ ವಿಶೇಷವಾಗಿ ಶಾಸನಗಳಲ್ಲಿ ಉಲ್ಲೇಖ ಬರುತ್ತೆ. ಅಂದ್ರೆ ಒಬ್ಬ ರಾಣಿಯಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾಳ, ದೊಡ್ಡ ಊರನ್ನ ಒಂದು ನಿಭಾಯಿಸುವುದು ಆ ಜವಾಬ್ದಾರಿ ಹೊತ್ತಂತವ್ರು ಕಾಲದಲ್ಲಿ. ಈಗ ನಾವೆಲ್ಲ ರಾಣಿಯರು ಏನ್ ಮಾಡಿದ್ರು ಯಾವ ಶಾಸನಗಳಲ್ಲಿ ಸಿಗಲ್ಲ. ಇಲ್ಲಿ ಇನ್ನೊಂದು ವಿಶೇಷವಾದಂದ್ರೆ ಶಾಪಾಶಯ ಶಾಸನ ಅಂತ ನಾವು ಕರಿತೀವಿ. ಶಾಪಾಶಯ ಶಾಸನ ಅಂದ್ರೆ ವಿಶೇಷವಾಗಿ ನಮ್ಮ ದೇವಿಯ ಇದು ಬಿಜಾಪುರದ ಆದಿಲ್ ಶಾ ಅವರು ಹೆಚ್ಚಾಗಿ ಬಳಸ್ತಾ ಇದ್ರು. ಇಲ್ಲಿ ವಿಶೇಷ ಅಂದ್ರೆ ಇದು ಶಾಪಾಶಯ ಶಾಸನ ಅಲ್ಲಿ ನಾವು ಮುಖ್ಯ ದ್ವಾರದಲ್ಲಿ ನಾವು ಕಾಣ್ತೀವಿ. ಯಾಕೆ ಬರ್ತದೆ ಅನ್ನೋದು ಹೇಳ್ತೀವಿ ಅಂದ್ರೆ, ಈ ಶಾಸನವನ್ನ ಅಥವಾ ಅಂದ್ರೆ ದಾನ ದತ್ತಗಳನ್ನು ಕೊಟ್ಟಂತ
ಈ ಹೊನ್ನವಾಡ ಗ್ರಾಮದ ಶಾಸನ ಇರ್ಬೋದು, ದೇವಾಲಯ ಇರ್ಬೋದು, ಯಾರು ರಕ್ಷಣೆ ಮಾಡುತ್ತಾರೆ ಅವರಿಗೆ ಪುಣ್ಯ ಲಭಿಸಿಲ್ಲ ಅಂತ ಹೇಳಿ ಕೊನೆಯ ಸಾಲಘಟ್ಟದಲ್ಲಿ ಬರುತ್ತೆ. ಆಮೇಲೆ ಮತ್ತೊಂದು ಸಾಲಿನಲ್ಲಿ ಏನ್ ಬರುತ್ತೆ, ಯಾರಾದ್ರೂ ಈ ದೇವಾಲಯ, ಹಿಂದೂ ದೇವಾಲಯ ಮತ್ತೆ ಶಾಸನಗಳನ್ನ ನಾಶಪಡಿಸುವಲ್ಲಿ ಏನಾದ್ರು ಮಾಡಿದ್ರೆ ಅವರಿಗೆ ನಾಶ ಹೊಂದಲಿ, ನರಕಗತಿ ಪ್ರಾಪ್ತ ಆಗಲಿ ಅಂತ ಹೇಳಿ ಈ ಶಾಪಾಶಯ ಶಾಸನದಲ್ಲಿ ನಾವು ಮುಖ್ಯವಾಗಿ ಕಾಣ್ತೀವಿ. ಯಾಕಂದ್ರೆ ಎಲ್ಲಿ ಇಲ್ಲ, ನಮ್ಮ ಕನ್ನಡ ಶಾಸನಗಳಲ್ಲಿ ಅತಿ ಮುಖ್ಯ ಶಾಸನ ಯಾವ್ದಂದ್ರೆ ಹೊನ್ನವಾಡ ಗ್ರಾಮದ ಶಾಸನ ಶಾಪಾಶಯ ಶಾಸನ ಇದೆ. ಯಾರು ಇದನ್ನ ರಕ್ಷಣೆ ಮಾಡ್ತಾರೆ ಅವರಿಗೆ ಪುಣ್ಯ ಲಭಿಸಿಲ್ಲ ಅಂತ ಹೇಳಿ ಬರೀತಾರಂದ್ರ ಇದು ಶಾಪಾಶಯ ಶಾಸನ ಆಗಿದೆ. ಮತ್ತೆ ರಾಣಿ ಆಡಳಿತ ಮಾಡಿದಂತ ಒಂದು ಎತ್ತಿ ಹಿಡಿಯುವಂತದ್ದು ಕಾರ್ಯ. ಅವಳೆಲ್ಲ ಒಬ್ಬಳು ರಾಣಿಯಾಗಿ ಇಷ್ಟೆಲ್ಲ ಈ ಎಲ್ಲ ಆಡಳಿತವನ್ನ ನೋಡ್ಕೊಂಡು ಇಲ್ಲಿ ನೆಲೆಸ್ತಾರಂದ್ರ ಅತಿ ದೊಡ್ಡ ಕಾರ್ಯ ಮಾಡಿದ್ರು. ಈ ನಮ್ಮ ಹಿಂದೂ ಪರಂಪರೆ ಉಳಿಬೇಕಾದ್ರೆ, ನಮ್ಮ ಆಚಾರ ವಿಚಾರ ಉಳಿಬೇಕಾದ್ರೆ ಅಂತ ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಎಷ್ಟು ಕಾಲಾವಕಾಶಗಳನ್ನ ಕಟ್ಟಿಕೊಂಡ್ರು ಗೊತ್ತಿಲ್ಲ. ಸುಮಾರು 72 ಎಕರೆದ ಕೆರೆ ಕಟ್ಟಿಸಿದ. ಇಲ್ಲಿ ಹೊನ್ನವಾಡದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ 72 ಎಕರೆ ಒಳಗೊಂಡಂತ ಕೆರೆಯನ್ನ ಕಟ್ಟಡವನ್ನು ಮಾಡ್ತಾರೆ. ಹಾಗೆ ಹಲವಾರು ಶಿಲಾಬಾಲಿಕೆಗಳನ್ನು ನೋಡ್ತೀವಿ. ಎಲ್ಲ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಅದನ್ನ ಮುಂದಿನ ಒಂದು ವೈಷ್ಣವ ಒಂದು ದೇವರನ್ನ ಕಾಣ್ತೀವಿ. ಶಂಖ ಹಸ್ತ ಗಜ ಹಸ್ತಿ ಅಂತೇಳಿ ಎಲ್ಲವೂ ಭಗ್ನ ಆಗಿದೆ. ಅಂದಿನ ಕಾಲಘಟ್ಟ ಹೊಡೆತಕ್ಕೆ ಎಲ್ಲ ನಶಿಸಿ ಹೋಗಿವೆಲ್ಲ. ಆದ್ರೂ ಕೂಡ ಇಲ್ಲಿ ಏನಾಗುತ್ತೆ, ಶಾಸನ ತಜ್ಞರು ಇಲ್ಲಿ ಭೇಟಿ ಕೊಡ್ತಾರೆ. ಯಾರಪ್ಪ ಅಂದ್ರೆ RM ಷಡಕ್ಷರಿ ಅವರು ಈ ಶಾಸನ ಪ್ರಕಾರ ಇಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಬರ್ತಾರೆ. ಅವರು ಮಾಡಿದ ನಂತರ ಏನಾಗುತ್ತೆ, ಶಾಸನ ಪ್ರಕಾರ ಹೊನ್ನವಾಡ ಎಂದು ಕರಿತಾ ಇದ್ರು ಇದನ್ನ, ಈ ಗ್ರಾಮವನ್ನ. ಆಮೇಲೆ ಈ ಸಿದ್ದೇಶ್ವರ ದೇವಸ್ಥಾನಕ್ಕೆ ಅಂದ್ರೆ ಇದು ಸಿದ್ದೇಶ್ವರ ಗುಡಿ ಮತ್ತೆ ಕಲ್ಮೇಶ್ವರ ಗುಡಿಗೆ ಹಿಂದೆ ದಾನ ಕೊಟ್ಟಂತ ಶಾಸನ ಉಲ್ಲೇಖ ನಾವು ನೋಡ್ತೀವಿ. ಅದು ಎಲ್ಲಿಪ್ಪ ಅಂದ್ರೆ ಇಂದಿನ ಯುವ ಪಡೆ, ನಮ್ಮ ರಾಜ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಆ ಯುವ ಪಡೆಯನ್ನು ಕಟ್ಕೊಂಡು ಈ ಗ್ರಾಮದ ಒಂದು ಶಾಸನವನ್ನ ಉಳಿಸಿ ಬೆಳೆಸಿದಾರ. ಯಾಕಂದ್ರೆ ಬಿಸಿಲು ಗಾಳಿಗೆ ಉಳಿದಿತ್ತು. ಅದನ್ನ ನಮ್ಮ ದ್ವಾರಬಾಕದ ಒಳಗಡೆ ಪ್ರವೇಶ ಮಾಡುವಾಗ ಬಲಗಡೆ ನೀವು ಕಾಣ್ತೀರಿ. ಅಲ್ಲಿ ನೀವು ಕೂಡ ಬಂದು ಅಧ್ಯಯನ ಮಾಡಬಹುದು. ನಿಖರವಾಗಿ ಎಲ್ಲವನ್ನ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಇನ್ನೂ ಬಹಳಷ್ಟು ವರ್ಷ ಹಾಗೆ ಬಿಟ್ಟಿದ್ರಂದ್ರ ಅದು ನಮ್ಮ ಕೈ ಸಿಗ್ತಿದ್ದಿಲ್ಲ. ಹಾಗಾಗಿ ಆ ರಕ್ಷಣೆ ಮಾಡಿದರೆ ಆ ಯುವ ಪಡೆಗೆ ನಾವು ಕೋಟಿ ನಮಸ್ಕಾರನ ತಿಳಿಸ್ತಾ ಇದ್ವಿ. ಅದರ ಹಾಗೆ ಪುರಾತತ್ವ ಇಲಾಖೆಯೂ ಕೂಡ ಈ ಕಡೆ ಗಮನ ಹರಿಸಿ ಇನ್ನಷ್ಟು ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿ ಹೊನ್ನವಾಡ ಅನ್ನೋದು, ಹೊನ್ನವಾಡನ್ನ ಇನ್ನಷ್ಟು ಎತ್ತರಕ್ಕೆ ಇಡೀ ಕರ್ನಾಟಕ ನಮ್ಮ ದೇಶಕ್ಕೆ ಪರಿಚಯ ಮಾಡಿಸಿಕೊಡುವುದು ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಇಲಾಖೆ ಕಾರ್ಯ ಆಗಿದೆ. ಇನ್ನಷ್ಟು ಜೀರ್ಣೋದ್ಧಾರ ಇಲ್ಲಿ ಆಗಲಿ, ಅವಳಿಗೆ ರಕ್ಷಣೆ ಆಗಬೇಕು ಅನ್ನೋದು ನಮ್ಮ ಕೋರಿಕೆ ಆಗಿದೆ, ಬೇಡಿಕೆ ಆಗಿದೆ. ಇದು ಕಲ್ಯಾಣ ಅರಸರ ಯಾರು ತ್ರೈಲೋಕ್ಯ ಮಲ್ಲದೇವ ಅವರ ಆಳ್ವಿಕೆಗೆ ಸೇರಿದೆ ಎಂದು ಇಲ್ಲಿ ನಾವು ಉಲ್ಲೇಖ ನೋಡ್ತೀವಿ. ಚಲೋ ಹಂಗ ಚಲೋ. ಇಲ್ಲಿ ಈ ಕಡೆ ಬರ್ರಿ. ಇಲ್ಲಿ ಅಂದ್ರೆ ಸೋಮೇಶ್ವರನ ರಾಣಿ ಆಗಿದ್ದಂತ ಈ ಕಾತಲಾದೇವಿ ಮತ್ತೆ ಕಾಳಲಾದೇವಿ, ಹೌದಿಲ್ರಿ? ಕೇತಲ ಅಂತ ಕರಿತೀವಿ, ಇಲ್ಲಿ ಕಾತಲ ಅಂತೂ ಕರೀತಾರೆ. ಕೇತಲಾದೇವಿ ಇಲ್ಲಿ ಆಳ್ವಿಕೆ ಮಾಡಿದಕ್ಕೆ ಸ್ಪಷ್ಟವಾದ ಶಾಸನಗಳು ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಹಿಂಗಾಗಿ ಕಲ್ಯಾಣದಿಂದ ಆಡಳಿತ ನಡೆಸುವ ಸಂದರ್ಭದಲ್ಲಿ ತರ್ದವಾಡಿ 1000 ಭಾಗ್ಯ 50 ನೋಡ್ರಿ, ತರ್ದೇವಾಡಿ 1000 ನಾಡಿನೊಳಗೆ 50ನೇ ಭಾಗದಲ್ಲಿ ಇದೊಂದು ಅಗ್ರಹಾರ ಆಗಿತ್ತು. ಜೈನರ ಒಂದು ಅಧ್ಯಯನ ಕೇಂದ್ರ ಆಗಿತ್ತು. 1000 ಜನರು ಅಂದ ಸಭಾ ಮಂಟಪದಲ್ಲಿ ಕುತ್ಕೊಂಡು ಇಲ್ಲಿ ಅಧ್ಯಯನ ಮಾಡ್ತಾ ಇತ್ತು. ಹಿಂಗಾಗಿ ಇಲ್ಲಿ ಕೂಡ ಒಂದು ಬಾಹುಬಲಿ ಮೂರ್ತಿಗಳು ಸಿಕ್ಕಿದ್ದು ಕುರುಗಳನ್ನು ನಾವು ನೋಡ್ತೀವಿ. ಯಾಕಂದ್ರೆ ಇತ್ತನ್ಲಿಕ್ಕೆ ಅದಕ್ಕೂ ಕಾರಣ ಸಾಕಷ್ಟು ಶಿಲಾಬಾಲಿಕೆಗಳು ಮತ್ತು ಅವಶೇಷಗಳನ್ನ ನಾವು ನೋಡ್ತೀವಿ. ಕ್ರಿಸ್ತಶಕ 1062ರಲ್ಲಿ ಇದು ನವೆಂಬರ್ 20ನೇ ಕಾಲ ಅನುಗುಣವಾಗಿ, ಅಂದರೆ ಶಾಸನವನ್ನು ಓದಿದ ಪ್ರಕಾರ 1062 ನವೆಂಬರ್ 20ಕ್ಕೆ ಅನುಗುಣವಾಗಿ ಅವತ್ತು ಚಂದ್ರಗ್ರಹಣ ಇತ್ತು. ಇಲ್ಲಿ ಇತಿಹಾಸ ಶಾಸನ ಏನು ಹೇಳುತ್ತೆ, 1062ರಲ್ಲಿ ನವೆಂಬರ್ 20 ಕಾಲ ಅನುಗುಣವಾಗಿ ಚಂದ್ರಗ್ರಹಣ ಸಮಯದಲ್ಲಿ ದತ್ತಿ ನೀಡಿದಾಗೆ ಅಂಥೇಳಿ
ಇಡೀ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ, ರಾಜರ ಸಮ್ಮುಖದಲ್ಲಿ ಶಾಸನವನ್ನು ನಿಲ್ಲಿಸಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತದೆ. ಒಬ್ಬ ರಾಣಿಯ ಆಡಳಿತಾತ್ಮಕ ಶಕ್ತಿ ಎತ್ತಿ ತೋರಿಸುವಂಥ ಶಾಸನ ಎಲ್ಲಿದ್ರೆ ಹೊನವಾಡ ಗ್ರಾಮದಲ್ಲಿ ಮಾತ್ರ ಇದೆ. ಮೊದಲೇ ಶಾಸನ ಸಾಲಿನಲ್ಲಿ ಏನು ಬರೀತಾರೆ ಅಂದ್ರೆ, ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪೃಥ್ವಿ ವಲ್ಲಭ ಮಹಾರಾಜ ಪರಮೇಶ್ವರ ಅಂತೇಳಿ ಮೊದಲೇ ಸಾಲದಲ್ಲಿ ಉಲ್ಲೇಖ ನಾವು ನೋಡ್ತೀವಿ. ಹಾಗೆ ಲಾಸ್ಟ್ ಸಾಲದಲ್ಲಿ ಆಗಲೇ ಹೇಳಿದೆ, ಶಾಪಾಶಯ ಶಾಸನ ಅಂತ ಕರಿತೀವಿ. ಈ ದಾನ ಶಾಸನ ರಕ್ಷಿಸುತ್ತಾರೆ, ಅವರಿಗೆ ಪುಣ್ಯ ಲಭಿಸಲಿ, ಹಾಗೂ ಯಾರು ನಾಶ ಮಾಡುತ್ತಾರೆ ಅವರಿಗೆ ಪಾಪ ತಟ್ಟಲಿ. ಇದು ಶಾಪಾಶಯ ಶಾಸನದ ಕೊನೆಯ ಸಾಲಘಟ್ಟನೆ ಬರುತ್ತೆ. ಆ ಶಾಸನ ಕೂಡ ನಮಗೆ ತೋರಿಸ್ಲಿಕ್ಕೆ ನಮ್ಮ ಯುವ ಪಡೆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾವು ಪ್ರವೇಶ ಮಾಡುವಂತ ಈ ಕಲ್ಮೇಶ್ವರ ದೇವಸ್ಥಾನದ ಎಡಗಡೆ ಪ್ರವೇಶದ್ವಾರದಲ್ಲಿ ಹಿಂದಿನ ಕಾಲಘಟ್ಟದಲ್ಲಿ ಮಾಡಿದಂಥ ಗಣೇಶನ ನಾವು ಶಿಲ್ಪವನ್ನು ನೋಡ್ತೀವಿ, ಕಿರೀಟ ಹಾರಗಳನ್ನು ನೋಡ್ತೀವಿ, ಎಲ್ಲವೂ ಭಗ್ನಾವಶವಾಗಿದೆ. ಅದು ಕೂಡ ಅಂದಿನ ಕಾಲಘಟ್ಟದಲ್ಲಿ ಕೂಡ ಬಹಳ ವರ್ಣರಂಜಿತವಾಗಿ ಮಾಡಿದ್ರಲಿಕ್ಕೆ ಎಲ್ಲವೂ ಇದೆ. ಹೀಗಾಗಿ ನಾಗರ ಶಿಲ್ಪ ಕೂಡ ನೋಡ್ತೀವಿ. ಹಾಗೆ ಇಲ್ಲಿ 1000 ಕಂಬಗಳ ಒಂದು ಸಭಾ ಮಂಟಪ ಇತ್ತನ್ನಲಿಕ್ಕೆ ನಮ್ಮ ಕುರುಹುಗಳು ಇಲ್ಲಿ ನಾವು ನೋಡಕ್ಕೆ ಸಿಗುತ್ತೆ. ಒಂದೊಂದು ಕಲ್ಲುಗಳು ಎಲ್ಲವೂ ಇದು ಆಗಿದೆ. ಯಾಕಂದ್ರೆ ಆಗಿನ ಕಾಲಘಟ್ಟದಲ್ಲಿ ಯುದ್ಧದ ಇದು ಆಗಿರ್ಬೋದು, ಅಥವಾ ಆದಿಲ್ ಶಹಾಗಳ ಒಂದು ಇಲ್ಲಿ ಯುದ್ಧಗಳ ಒಂದು ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳ ಅವಶೇಷಗಳು ಭಗ್ನವಾಗಿ ಹೋಗಿವೆ. ಯಾಕಂದ್ರೆ ಮುಖ್ಯವಾದಂಥದ್ದು, ಯಾಕಂದ್ರೆ ಈ ಇತಿಹಾಸವನ್ನು ಸಾರುವಂಥ ಹಲವಾರು ದೇವಸ್ಥಾನಗಳು ಈ ಯುದ್ಧದ ಸಮಯದಲ್ಲಿ ಎಲ್ಲವನ್ನ ನಾಶಪಡಿಸ್ತಾ ಹೋಗ್ತಾ ಇದ್ರು. ಯಾಕಂದ್ರೆ ಆ ಊರಿನ ಒಂದಿಷ್ಟು ಇತಿಹಾಸ ಪುಟಗಳು ಹಾಗೆ ಕೆರೆ ಕಟ್ಟೆಗಳನ್ನು ಒಡೆಯುವುದು ಯುದ್ಧದ ಒಂದು ತಂತ್ರ ಆಗಿತ್ತು. ಹೇಗೆ ಈಗಿನ ನಮ್ಮ ಇರಾನ್ ಇರಾಕ್ ಇರ್ಬೋದು ಅಥವಾ ಯಾವುದೇ ಯುದ್ಧಗಳು ನಡೆದಾಗ ಹೇಗೆ ಮಿಲಿಟರಿ ಬೇಸ್ಗಳನ್ನು ಮತ್ತು ಏರ್ಪೋರ್ಟ್ಗಳನ್ನು ಸಾರಿಗೆ ಸಂಪರ್ಕವನ್ನು ಕಟ್ ಮಾಡ್ತಾರೋ, ಹಾಗೆ ಆ ಊರಿನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ ಕೆರೆ ಕಟ್ಟೆಗಳನ್ನು ಒಡಿತಾ ಇದ್ರು, ದೇವಸ್ಥಾನಗಳನ್ನು ಒಡಿತಾ ಇದ್ರು. ಧಾರ್ಮಿಕವಾಗಿ ನಮಗೆ ಮಾನಸಿಕ ಮತ್ತು ಆರ್ಥಿಕವಾಗಿ ನಷ್ಟ ಮಾಡುವಂಥದ್ದು ಅಂದಿನ ಕಾಲಘಟ್ಟದಿತ್ತು. ಹೀಗಾಗಿ ಎಲ್ಲವೂ ನಮ್ಮ ಹಿಂದಿನ ಪರಂಪರೆ, ಭಾರತೀಯ ಪರಂಪರೆ ನಾಶವಾಗಲಿಕ್ಕೆ ಯುದ್ಧಗಳ ಕಾರಣ. ಜೊತೆಗೆ ಇಂದಿನ ಕಾಲಘಟ್ಟದಲ್ಲಿ ನಿಧಿ ಆಶೆಗಾಗಿ ಕೂಡ ಎಷ್ಟೋ ದೇವಸ್ಥಾನಗಳು ಇವತ್ತು ಛಿದ್ರವಾಗಿ ಬಿಟ್ಟಿವೆ. ಯಾವ ರಕ್ಷಣೆಗಳು ಕೂಡ ಇಲ್ಲ. ಹೀಗಾಗಿ ಯಾವ ನಿಧಿಗೋಸ್ಕರ ಸಾಕಷ್ಟು ದೇವಸ್ಥಾನಗಳು ಇಂದಿನ ಕಾಲಘಟ್ಟದಲ್ಲಿ ನಶಿಸಿ ಹೋಗ್ತವೆ. ಅಂಥ ಕಾಲಘಟ್ಟದಲ್ಲಿ ಹೊನವಾಡ ಗ್ರಾಮದ ಯುವ ಪಡೆ ಹೀಗಾಗಿ ಅಲ್ಲಿನ ದೇವಸ್ಥಾನವನ್ನು ರಕ್ಷಣೆ ಮಾಡೋಣ ಅಂತೇಳಿ ಕೈ ಕಟ್ಟಿ ನಿಂತಿದ್ದಾರೆ. ಹೀಗಾಗಿ ಅವರಿಗೆ ನಾನು ಕೋಟಿ ನಮಸ್ಕಾರ ತಿಳಿಸ್ತೀನಿ. ಹೀಗಾಗಿ ಬಹಳಷ್ಟು ಇಲ್ಲಿ 1000 ಕಂಬಗಳ ಒಂದು ಸಭಾ ಮಂಟಪ ಇತ್ತನ್ನಲಿಕ್ಕೆ ನಿಖರವಾಗಿ ಸಿಗ್ತಾ ಇದ್ರು ಕೂಡ ಅವು ಕಲ್ಲುಗಳು ಅವಶೇಷಗಳನ್ನು ನಮಗೆ ಸಾರಿ ಹೇಳ್ತಾ ಇದ್ದೇವೆ. ಇದು ಹೊನವಾಡಕ್ಕೆ ಸಂಬಂಧಪಟ್ಟಂಥ ಒಂದು ಶಿಲಾಶಾಸನ. ಇದು ಇಲ್ಲಿ ಬಹಳಷ್ಟು ದಿನಗಳ ಕಾಲ ಮಳೆ ಗಾಳಿ ಬಿಸಿಲಿನಲ್ಲಿ ಹೊರಗಡೆ ನಶಿಸುವ ಹಂತಿನಲ್ಲಿತ್ತು. ಹೊನವಾಡದ ಎಲ್ಲ ಯುವ ಪಡೆ ಇದನ್ನು ಸುಮಾರು ಒಂದು 4-5 ವರ್ಷಗಳ ಹಿಂದೆ ಇದನ್ನು ಒಂದು ಹಂತಕ್ಕೆ ತಂದು ಇದು ಸುರಕ್ಷಿತ ಜಾಗದಲ್ಲಿ ಇದನ್ನು ನಾವು ಕಾಯ್ದಿರಿಸಿದ್ದೀವಿ. ಇನ್ನೂ ಎಷ್ಟು ಶಾಸನ ಬೇಕು ಸರ್ ಇಲ್ಲಿ ಹೊನವಾಡದಲ್ಲಿ? ಈಗ ಸದ್ಯಕ್ಕೆ ಸಿಕ್ಕಿರುವಂಥ 2 ಶಾಸನಗಳು. ಇದೊಂದು ಶಾಸನ ಇಲ್ಲಿ ಇದೆ, ಇನ್ನೊಂದು ಶಾಸನ ಪುನಃ ಮ್ಯೂಸಿಯಂದಲ್ಲಿದೆ. 2 ಈಗಾಗಲೇ ಇವು ಪ್ರಿಂಟ್ ಆಗಿವೆ. ಶಾಸನ ಸಂಪುಟಗಳಲ್ಲಿ ಮುದ್ರಣ ಆಗ್ಯಾವು. ಇವು ಆ ದಾಖಲೆಯಲ್ಲಿ ಶಾಸನಗಳು ಸಿಗ್ತಾವೆ ಇವಾಗ. ಇನ್ನೊಂದು ಧಾರವಾಡಕ್ಕೆ ಅದೇ ಮುಂಬೈ ಪುಣೆ ಮ್ಯೂಸಿಯಂದಲ್ಲಿ ಒಂದು ಶಿಲಾಶಾಸನ ಇಲ್ಲಿದೆ, ಅಲ್ಲಿ ಲಿಫ್ಟ್ ಮಾಡಿದ್ದಾರೆ. ಅದು ಸಹಿತ ಮುದ್ರಣ ಆಗಿದೆ.
ಮತ್ತೆ ಅವು ಅಂದ್ರೆ ಪಳವಳಿಕೆಗಳು ಮತ್ತೆ ಏನಾದ್ರು ಭಗ್ನಾವಶೇಷಗಳು ಸಿಗ್ತಾವೆ. ಭಗ್ನಾವಶೇಷಗಳು ಸಿಗ್ತಾವ. ಜೈನ ಬಸದಿಯಲ್ಲಿರುವಂಥ ಜೈನ ವಿಗ್ರಹಗಳು ಭಗ್ನಾವಶೇಷ ಸಾಕಷ್ಟು ಸಿಗ್ತಾವ. ಹಿರಿಯರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಲಾರ್ದ ಸುಮಾರು ಈ ಪಂಚಾಯತಿ ಕಟ್ಟಡ ಸಂದರ್ಭದಲ್ಲಿ ಕೂಡ ಪಾಯದಲ್ಲಿ ಅದರ ಬೇಸ್ಮೆಂಟಲ್ಲಿ ಎಲ್ಲ ಸಣ್ಣ ಸಣ್ಣ ಹೂಗಳನ್ನು, ಈ ಸಣ್ಣ ಸಣ್ಣ ವಿಗ್ರಹಗಳನ್ನು, ಭಗ್ನ ವಿಗ್ರಹಗಳನ್ನು, ಬಾಹುಬಲಿ ವಿಗ್ರಹಗಳನ್ನು, ಶಿಲಾಬಾಲಿಕೆರೆ ವಿಗ್ರಹಗಳನ್ನು ಈ ಬೇಸ್ಮೆಂಟಲ್ಲಿ ಎಲ್ಲ ಕಡೆ ಮುಚ್ಚಿಬಿಟ್ಟಿದ್ದಾರೆ. ನಮಗೆ ಒಂದು ಗುರು ಮಾತ್ರ ಇದೆ ಅಲ್ಲಿ, ದೇವಾಲಯಗಳ ಭುವನೇಶ್ವರಿ ಚಕ್ರ ಅದನ್ನು ಸುಮ್ಮನೆ ಇರಲಿ ಅಂತೇಳಿ ಅದನ್ನು ಅಲ್ಲಿ ಕೂಡಿಸಿ ಬಿಟ್ಟಿದ್ದೀವಿ. ಎಷ್ಟು ವರ್ಷ ಆಯ್ತು ಮಾಡಿ? ನಾವು ಮಾಡಿ ಈಗ ಒಂದು 10-15 ವರ್ಷ ಅಷ್ಟೇ ಆಯ್ತು. ಬರ್ರಿ. ಈ ಚಕ್ರವನ್ನು ಭುವನ್ ಚಕ್ರ ಚಾವಣಿಯ ಮೇಲ್ಚಾವಣಿ ಇಲ್ಲ ನಾವು ಮಾಡಿದ್ದೀವಿ. ಈ ನಮ್ಮ ಮಹಾದ್ವಾರಕ್ಕೆ ಮಾಡುವಾಗ ಈ ಪೇಂಟನ್ನು ನಾವೇ ಮಾಡಿದ್ದೀವಿ. ಭಾಳ ಸಿಂಪಲ್ ಇದೊಂದು ಚಕ್ರ ಸಿಕ್ತಿತ್ತು. ಇದು ಮತ್ತೆ ಎಲ್ಲೇ ಹೋಗಿ ಇದು ಭಗ್ನ ಆಗಬಾರ್ದು ಅಂತೇಳಿ ಸುಮ್ಮನೆ ಇಲ್ಲಿ ರಕ್ಷಣೆಗಾಗಿ ಇದನ್ನ ಇಲ್ಲಿ ಕೂಡಿಸಿಬಿಟ್ಟಿದ್ದೀವಿ. ಆ ಬಾವಿ ಕೂಡ ಏನು ಪೂರ್ವಜರ ಕಾಲದಿಂದ ಬಂದಿರೋದು. ಇಲ್ಲ ನಮ್ಮ ಗಮನಕ್ಕೆ ಬಂದಂಗೆ ಈ ಸದ್ಯ ಯಾವೂ ಇಲ್ಲ. ಅವುಗಳಿಗೆಲ್ಲ ರಕ್ಷಣೆ ಕೊಟ್ಟಿದ್ದೀವಿ. ಮತ್ತು ಹೊನ್ನವಾಡದಲ್ಲಿ ಶೇನೀರ ಬಾವಿ ಇದೆ, ಸೇದು ಬಾವಿ ಇದೆ ಅದೊಂದು, ಮತ್ತು ಗುಂಚಿ ಬಾಯಿ ಅಂತೇಳಿದೆ. ಆದಿಲ್ ಶಾಹಿಗಳ ಕಾಲದ ಮುಂಚೆಗಿಂತ ಮುಂಚೆ ಇರುವುದಲ್ಲ. ಇಲ್ಲ, ಚಾಲುಕ್ಯರ ಕಾಲದಲ್ಲಿ ಬೆಳವಣಿಗೆ ಆದಂಥದ್ದೇ ಎಲ್ಲನೂ. ಇಲ್ಲಿ ಯಾವುದೇ ಮುಸ್ಲಿಂ ರಾಜರ ಕೈಯಲ್ಲಿ ಆಗುವಂಥ ಯಾವ ಲಕ್ಷಣಗಳು ಯಾವೂ ಇಲ್ಲ. ಆದಿಲ್ ಶಾಹಿ ದಾಳಿಗಳಿಂದಲೇ ಇದಾಗಿರಬಹುದು ಅಂತ ಊಹೆ ನಮ್ದಷ್ಟೇ. ಯಾರೊಬ್ಬರು ಒಂದು ದೇವಸ್ಥಾನಗಳನ್ನು ಅಸಾಧ್ಯವಾದ ಮಾತ್ರ. ಏನಾದ್ರೂ ದಾಳಿ ಆದ್ರೆ ವೈಭವಯುತವಾದ ಸಿದ್ದೇಶ್ವರ ದೇವಾಲಯ ಕಣ್ಮರೆಯಾಗಿರುವುದಕ್ಕೆ ಕಾರಣನೇ ದಾಳಿ ಅಂತೇಳಿ ನಾವೆಲ್ಲರೂ ಅನ್ಕೋಬಹುದು ಅಷ್ಟೇ. ಸ್ವಲ್ಪ ಉಳಿದಿದ್ರೆ ಏನಾರು ಆಗ್ಬೋದು. ಅವಸಾನ ಅಂದ್ಕೊಂಡಾಗ ಯಾವ ಅವ್ರ ಅಲ್ಲಿ ಕಲಾತ್ಮಕ ಐತಂದ್ರೆ ಏನ್ ಕಲಾತ್ಮಕ ಏನಿಲ್ಲ, ಆದ್ರೆ ಈ ಸದ್ ಬಳಕೆಗೆ ಯೋಗ್ಯ ಐತಿ. ಅದಾವ ಸ್ಟೆಪ್. ಈ ದೇವಸ್ಥಾನದಿಂದ ಮತ್ತೆ ಯಾವ ದೇವಸ್ಥಾನಗಳು? ಬಾಲಾಜಿ ಮಂದಿರ ಐತಿ ಇಲ್ಲಿ, ಹಳೆ ಕಾಲಮೇಶ್ವರ ಗುಡಿ ಇಷ್ಟೇ. ಹಳೆ ಕಟ್ಟಡ ಬಾಲಾಜಿ ಒಂದಿರ್ಬೋದು ಅಷ್ಟೇ. ಈ ಇತ್ತಿತ್ಲಾಗೆ ಎಲ್ಲ ಕಟ್ಟಡ, ಈ ಹನುಮಾನ್ ಮಂದಿರ, ಬಸವೇಶ್ವರ ಮಂದಿರ ಈ ಇತ್ತಿತ್ಲಾಗ ಜೀರ್ಣೋದ್ಧಾರ. ಮತ್ತೆ ಹನುಮಾನ ಮಂದಿರದಲ್ಲಿ ಏನೇನು ವಿಶೇಷ? ಉಬ್ಬು ಶಿಲ್ಪಗಳ ಬಹಳ ವಿಶೇಷತೆ ಐತಿ. ಉಬ್ಬು ಶಿಲ್ಪಗಳನ್ನು ಅವುಗಳ ಆ ದೇವಾಲಯಕ್ಕೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಲಾರ್ದಂಗೆ ಎಲ್ಲ ಉಬ್ಬು ಶಿಲ್ಪಗಳನ್ನು ಕೆತ್ತಿಸಿ ಅದನ್ನು ರಕ್ಷಣಾತ್ಮಕವಾಗಿ ದೇವಾಲಯಗಳಿಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಲಾರ್ದಂಗೆ ಅದೊಂದು ಕಲೆ ಮಾತ್ರ ನಮ್ಮ ಹನುಮಾನ್ ಮಂದಿರಕ್ಕೆ ಉಳಿದಂತಿದೆ. ಬರ್ರಿ. ಉದ್ಭವ ಮೂರ್ತಿ ಐತ್ರಿ. ಹೌದನ? ಮತ್ತೆ ಉದ್ಭವ ಮೂರ್ತಿ ಐತ್ರಿ ಸರ್. ಅಲ್ಲಿ ಹೇಳತ್ರಿ. ಅದಕ್ಕೆ ಬೆಳ್ಳಿ ಲೇಪನ ಮಾಡಿದವ್ರಿ ಅದು. ಯೂಟ್ಯೂಬ್ದವ್ರು ಸರ್ ಈಗ ಬಹಳ ವಿಚಿತ್ರವಾದ ಉಪಶಿಲ್ಪಗಳಲ್ಲಿ
ಎಲ್ಲಾ ದೇವಸ್ಥಾನ ನಾವು ನೋಡ್ತೀವಿ, ಹಾ ಈ ತರ ನಾವು ಎಲ್ಲಿ ನೋಡಿಲ್ಲ. ಈ ಎಲ್ಲ ಉಬ್ಬು ಶಿಲ್ಪಗಳು ನೋಡಿದಂದ್ರ ನಾವು ಮುಚ್ಚಂಡಿ ದರಿದೇವರ ಸಾಮಡಿ ಗುಡಿಯಲ್ಲಿ ಮಾತ್ರ ನಾವು ನೋಡಿದ್ವಿ. ಇದು ನಾನ್ ನೋಡುದು 2ನೇ ದೇವಸ್ಥಾನ ಇದು. ಯಾಕ ಹನುಮಾನ್ ಮಂದಿರದಲ್ಲಿ ಈ ತರ ಉಬ್ಬು ಶಿಲ್ಪಗಳು ಎಲ್ಲಿ ಕಂಡು ಬರ್ತಾ ಇಲ್ಲ. ಇದೊಂದು ವಿಶೇಷ. ಹಿಂಗೈತಿ ನೋಡ್ರಿ ಸರ್ ನಮ್ಮ ಮೂರ್ತಿ ಸ್ವಯಂಭೂ ಮೂರ್ತಿ ಮೊದಲಿದ್ದೀರಿ ಈಗ ಐತರಿ ಸರ್ ಮ್ಯಾಗ ಇದು ಸಿಲ್ವರ್ ಕೋಟಿಂಗ್ ಐತಿ. ಈಗ ಸಿಲ್ವರ್ ಕೋಟಿಂಗ್ ಮಾಡಿವ್ರಿ. ನಮ್ಮ ಹನುಮಪ್ಪ ಈ ಟೈಪ್ ಅದ ನೋಡ್ರಿ. ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಏನೇನು ಜೀರ್ಣೋದ್ಧಾರ ಯಾರು ಮಾಡಿದ್ರು, ಹೇಗ್ ಈ ಮಾಡಿದ್ರು? ಜೀರ್ಣೋದ್ಧಾರ ಯಾರು ಮಾಡಿದ್ರು, ಇದನ್ನ ಕಟ್ಟಡ ಯಾವ ಕಾಲಕ್ಕಾಯ್ತು ಅನ್ನುವಂತ ಯಾವುದೇ ನಿರ್ದಿಷ್ಟ ಮಾಹಿತಿ ಇನ್ನುವರೆಗೆ ಯಾರಿಗೂ ಗೊತ್ತಿಲ್ಲ. ಈಗ ರೀಸೆಂಟ್ ಆಗಿ ಇದನ್ನ ಸ್ವಲ್ಪ ವ್ಯವಸ್ಥಿತ ಮಾಡಿದ್ರಲ್ಲ, ಇದು ಹೊರಗಿನ ಛತ್ತ ಇದು ಅದು ಮಾಡಿದ್ದು ಕಲರ್